ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತನು ಯಶು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ ನಾರ್ಮಲ್ ವ್ಲಾಗು. ನಮ್ಮ ಮಮ್ಮಿ ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಸಾಂಬಾರು ಪುಡಿ ರೆಡಿ ಮಾಡ್ತಾ ಇದ್ದಾರೆ. ಏನೇನು ಯೂಸ್ ಮಾಡ್ತಾ ಇದ್ದಾರೆ ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಬಂದ್ಬಿಟ್ರೆ ಏನಾಗುತ್ತೆ, ಏನೋ ಮನುಷ್ಯರು ಬಂದಿರ್ತೀವಿ 10 ಜನ ನೋಡ್ತಾರೆ. ಏನೋ ಏನೇನು ಹಾಕಿದ್ಯಾ, ಏನಕ್ಕೆ ಸಪರೇಟ್ ಮಾಡಿ ಏನು ಖಾರ ಎಲ್ಲ ಮಾಡ್ಕೊತಿದ್ದೆ. ಅದು ಖಾರ ಪುಡಿ ಸಪರೇಟ್ ಅಲ್ವಾ? ಒಂದೇ ಇಲ್ಲಿಂದಿತ್ತ ನಂದಿನಿ ಮುಂದು, ಇಲ್ಲಿಂದಿತ್ತ ನಂದು. ಇದಿತ್ತು ಸಾಂಬಾರ್ ಪೌಡರ್ ತಾನೇ. ಇದಿಷ್ಟು ಸಾಂಬಾರು, ಒಂದು ಧನಿಯಾ, ಒಂದು ಅದೊಂದು ಮೆಣಸಿನ್ಕಾಯಿ. ಅಕ್ಕ ಮಿಕ್ಸ್ ಮಾಡ್ತಾ ಇದೀಯಾ? ಇಲ್ಲ ಅದು ಹಂಗೆ ತೊಳ್ಳೋರು ಅಲ್ವೇನಕ್ಕ? ಇದ್ರದೇನೆ ಬಿಡಿಸ್ತಾರೆ. ಒಳ್ಳೆ ಕೆಲಸ ಇದಿಷ್ಟು ಇದ್ರದಕ್ಕ, ಅದಷ್ಟು ಅದ್ರದ್ದು. ಅದಕ್ಕೆ ಕೇಳಿದ್ದು ಇದು ಅದು ಬಿಡಿಸ್ತಾರೆ. ಬೆಳಗ್ಗೆ ತಕ್ಕ ಕೆಲಸ ಕೊಟ್ಟು ಮಾಡ್ಕೋ ಕೂತಿರ್ತಾವೆ ಬಿಡಪ್ಪ. ಜೀನಿ ಮಾಡಲ್ಲ, ಹೊಳಲ್ಲ, ಕೂತಿರ್ತವೆ. ಮಕ್ಕಳು ಆಡೋದಲ್ಲ ಅಂದೆ. ಅಲ್ಲೇ ಆಟ ಆಡ್ಕೊಡಲ್ಲ. 1 ಅವರ್ 2 ಅವರ್ ಆಮೇಲೆ ಒಂದು ಬ್ರೇಕ್. ಮತ್ತೆ ನಾನೇ ಇಲ್ಲ, ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ತೀನಿ. ನಾನು ಹಂಗೆ ಏನೇನು ಇಟ್ಕೊಂಡ್ರೆ ಮಾತ್ರ ಅದು ಫುಲ್ ಫಿನಿಶ್ ಆಗೋವರೆಗೂ ಬಿಡಲ್ಲ. 4 kg ಮಾಡ್ತಾ ಇದ್ದೀನಿ. 4 kgಗೆ 4 ಸಾಂಬಾರು ಪುಡಿ, ಧನಿಯಾ ಕಾಳು, ಆಮೇಲೆ ಮಣ್ಕಟ್ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸಾಂಬಾರು ಮೆಣಸಿನ್ಕಾಯಿ, ಆಮೇಲೆ ಅರಿಶಿನ ಕೊಂಬು, ಆಮೇಲೆ ಇದು ಅಕ್ಕಿ, ಏನು ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಮೆಣಸು, ಮೆಂತ್ಯ, ಸಾಸಿವೆ, ಜೀರಿಗೆ, ಕರಿಬೇವು. ಅದೆಲ್ಲ ಒಣಗಿಸಿಲ್ಲ? ಅದೆಲ್ಲ ಏನು ಒಣಗಿಸಲ್ಲ, ಎಲ್ಲ ಒಣಗಿಸ್ಬಿಟ್ಟು ಇದು ಮಾಡಿ ಹುರಿದ್ಬಿಟ್ಟು ಮಿಲ್ಗೆ ಹಾಕ್ಸ್ಕೊಳ್ಳೋದು. ಕ್ಯಾಮ್ರಾ ಗೀತಮ್ಮನ ಕಡೆ ಹೋಗಿದ ತಕ್ಷಣ ಡೌನ್ ನಗು ಬಂದ್ಬಿಡುತ್ತೆ. ನೋಡ್ ತಿರ್ಗಾ ಸುರಿದ್ರು ಅವ್ರು ವಾಪಸ್ಸು. ನೋಡಿಲ್ಲ, ಹಂಗೆ ತುಂಬಿಟ್ಟಿದ್ದೆ. ಯಾವ ಸಿಲಿಂಡರ್ ತರಬೇಕು? ಸಿಲಿಂಡರ್ ಬೆಂಕಿ ನಮ್ಗೆ 2 kg ಒಟ್ಟು 4 kg ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಒಣಗಾಕ್ ಹಾಕಿದ್ರ ಬಿಸಿಲಿಗೆ? ಬಿಡಿಸಿ ಕ್ಲೀನ್ ಮಾಡ್ತಾ ಇದೀವಿ. ಆಮೇಲೆ ಉಳ್ಕೊಂಡು ಮಿಲ್ಗೆ ಹಾಕ್ಸ್ಕೊಂಬರೋದು. ಉರಿಬೇಕಾದ್ರೆ ಬೇಡ, ನೀರು ಹಿಡಿಬೇಡ, ಹೋಗ್ತಾಯಿ. ಏನ್ ಕೊಡ್ಬೇಕು ನೀನು? ಆಮೇಲೆ ಟೀ ಬಿಸ್ಕೆಟ್ ಕರೋದು. ಒಂದೇ ದಿನ ಸಾಕಮ್ಮ? ಒಣಗಿದ್ರೆ ಸಾಕು. ಒಂದ್ ದಿವಸ ಚೆನ್ನಾಗಿತ್ತಲ್ಲ ಬಿಸಿಲು. ಬಿಸಿಲಿಲ್ಲ ಅಂದ್ರೆ 2-3 ದಿನ ಒಣಗಿಸ್ಬೇಕು. ನೀವು ಬಾಲಿ ತಗೋಗು. ಮೇಲತ್ಬೇಕಾ? ನಿನ್ ವಿಡಿಯೋ ಮಾಡ್ತಾ ಇದೀಯಾ? ಬೇಡ ಅಲ್ಲ, ಮಾಡ್ತಿದೀಯಾ? ಮಾಡ್ತಿದ್ರೆ ಬೇಡಕ್ ಹೋಗಲ್ಲ. ನಾನೇನಕ್ಕೆ ಹೇಳ್ಬೇಕು, ನೀನ್ ಆನ್ ಮಾಡೇ ಇರ್ತೀನಿ. ನೀನ್ ಅದೇನೇನ್ ಮಾತಾಡ್ತಿ ಎಲ್ರು ಪಾಪ ಗೀತಮ್ಮ ಅಂತ ಪಾಪ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ರಲ್ಲ, ಅವ್ರಿಗೆಲ್ಲ ಗೊತ್ತಾಗ್ಲಿ ನಿನ್ನ ರಿಯಲ್ ಫೇಸ್ ಏನಂತ. ನೀನ್ ಕಟ್ ಮಾಡಿದ್ರೆ ಸರಿಯಾಗಿ ಇಟ್ಕೊಳ್ಳಿ ಯವ್ವ. ಇವಾಗ ಸಪ್ರೇಟ್ ಆಗಿ ಕವರ್ಗೂ ಹಾಕೋತೀರಾ 2-2 kg? ಹ್ಞೂ ನಮ್ಮ ಅವ್ರದ್ದೇ ಬೇರೆ, ನಮ್ದೇ ಬೇರೆ ಬೇರೆ ಮಾಡಿ. ನಿಮ್ಮಮ್ಮನ ವ್ಲಾಗಲ್ಲಿ ಹಾಕೊಂಡಿದ್ದೀನಿ. ನಿಮ್ಮಮ್ಮನ ವ್ಲಾಗಲ್ಲಿ ಹಾಕೊಂಡ್ರೆ ವ್ಲಾಗೇ ಹಾಳಾಗ್ಬಿಡುತ್ತೆ. ಪದೇ ಕಟ್ ಮಾಡ್ಕೊಂಡು ಎಡಿಟ್ ಮಾಡ್ಬೇಕು. ಹಾ, ನಿಮ್ಮಮ್ಮನ ವ್ಲಾಗಲ್ಲಿ ಹಾಕದೇ ಇರೋದೇ ಬೆಟರ್. ಲಾಸ್ಟ್ ಟೈಮ್ ಅದಕ್ಕೆ ಚೆನ್ನಾಗಿ ಬಂದಿದೆ ವ್ಲಾಗ್. ಇಲ್ಲ ಅಂದ್ರೆ ವ್ಲಾಗಲ್ಲಿ ಎಡಿಟ್ ಮಾಡಿ ಸಾಕಾಗ್ಬೇಕು. ನನಗೆ ಅದ್ ನೋಡಿ ನಗ ಬರ್ತೈತೆ. ಇವರೆಲ್ಲ ಸೀರಿಯಸ್ ಆಗಿ ಬೈತಾರೆ, ನಾನು ನಗ್ತಾ ಇದ್ದೀನಿ. ಈ ಕಡೆ ಮಕ ಹತ್ರ ಕೈ ಇಟ್ಕೊಂಡು, ನಾನ್ ಮಕ ಇಂದ ಕೆಳ ಕೈ ಮಕ ಹತ್ರ ಇಟ್ಕೊಂಡಿದ್ದೆ. ನಾನು ನಗ್ತಾ ಇರತ್ತೆ ಈ ಕಡೆ ಇಟ್ಕೊಂಡಿದ್ದೆ. ಅಂದ್ರೆ ಅವನ್ ಬಂದ ಆ ವಿಡಿಯೋದಲ್ಲಿ ನೋಡ್ರಿ, ನಮ್ಮಮ್ಮ ಬಂದು ಹೊಡೆದ್ಮೇಲೆ ಕುಶಾಲು ಅಂತ ಬಿಡಿಸೋದೆಲ್ಲ ಬಂದ್ಬಿಟ್ಟು ಹಿಂಗ್ ಅನ್ಬಿಟ್ಟು
ಕಡ್ಡಿ ಇರೋದು ಕೇಳ್ಕೊಳ್ಳೋಣ ಅಂದ್ರೆ ಅವ್ನ್ಗೆ ಏನ್ ದೃಷ್ಟಿ ರಮಾ ಬಂದ್ರೆ ಬ್ಲಾಕ್ ಚೆನ್ನಾಗಾಗುತ್ತೆ ನೀನ್ ಹೇಳಿರೋದು ನೋಡ್ಬಿಟ್ಟು ಅಲ್ಲ ಆ ವಿಡಿಯೋದಲ್ಲಿ ನೋಡ್ರಿ ಅದು ಕೋಪದಿಂದ ಕುಶಲ ಅಂತ ಇಲ್ಲ ಏನ್ ಬಿತ್ತಲ್ಲ ಅನ್ನೋ ತರ ಬಂದ್ಬಿಟ್ಟು ಕರುಣೆ ತರ ಕುಶಲ ಅಂತ ಬಂದ್ಬಿಟ್ಟು ಅಲ್ಲ ಆಮೇಲೆ ಇನ್ನೊಂದೇನ್ ಮಾಡೋ ಗೊತ್ತಾ ನಂದಿನಿಯಮ್ಮನ ಅವ್ನಿಬ್ರು ನಾನು ಬೈತಾ ಇದ್ರು ಈ ಕಡೆಯಿಂದ ಬಂದ್ಬಿಟ್ಟು ನಗ್ತಾ ಬಿದ್ದವೆ ಈ ಜೋತಮ್ಮಂಗೆ ಇನ್ನೊಂದ್ ಕ್ಯಾಮ್ರಾ ಸೆಟ್ ಮಾಡಿ ಇಕ್ಕಿದೀವಿ ಅಲ್ಲಿ ಹೋಗೋದು ನಿಂತ್ಕೊಳ್ಳೋದು ಅವ್ನ್ ಮತ್ತೆ ಕರ್ಕ ಬರೋದು ಹೋಗೋದು ನಿಂತ್ಕೊಳ್ಳೋದು ನಾನು ಅವತ್ತು ಕೋಡ್ತಿತ್ತಲ್ಲ ಜ್ಞಾನ ಸರಿ ಇರಲಿಲ್ಲ ಓಹೋ ಚೆನ್ನಾಗೇ ಇದ್ದೆ ಅಲ್ಲ ಬಕ್ರ ಆಗಿದ್ದೀನಿ ಅಂತ ಒಪ್ಕೊಳ್ಳೋದೇ ಇಲ್ವಲ್ಲ ಏನೇನೋ ಹೇಳ್ತೀಯಲ್ಲ ಒಪ್ಕೊಂಡೆ ಅಂತ ಹೇಳ್ತಾ ಹಾ, ಇದ್ದ ಮತ್ತೆ? ಒಳ್ಳೆ ಅದಕ್ಕೇನೆ ಅಷ್ಟು ಕಣ್ಣೀರ್ ಸಿರ್ಸಿದ್ದಾರೆ ಸೋಫಾ ಮೇಲೆ ಕುತ್ಕೊಂಡು ನನಗೆ ಬೆಂಕಿಪಟ್ಟಣ ಅಂದಾಗ ಕೆಳಗಡೆ ಕೆಳಗಡೆ ಬೆಂಕಿಪಟ್ಟಣ ಅಂದಾಗ ಅನ್ಕೊಂತೀವಿ ಸಿಗರೇಟ್ ಇರ್ಬೇಕು ಫ್ಲಾಶ್ ಅದೇ ತರ ನನ್ಗೆ ಹೋಗಕ್ ಮನ್ಸಿಲ್ಲ ಅಲ್ಲ ಅಲ್ಲ ಅಷ್ಟು ಚೆನ್ನಾಗಿ ಒಪ್ಕೊಳ್ಳೋದು ನಂದಿನಿ ಮಗಳು ಅಲ್ಲ ಉಳ್ಳಾಡ್ತಾ ಅಲ್ಲ ನಮ್ಮಮ್ಮ ಅಷ್ಟು ಚೆನ್ನಾಗಿ ಒಪ್ಕೊಬಿಟ್ಟು ಆಮೇಲೆ ವಾದಿಸ್ತಾ ಇರೋದು ನನ್ಗೆ ನಂಬಿಕೆ ಇತ್ತು ಅದು ಅಂದ್ರೆ ನಾನು ಆಕ್ಚುಲಿ ಬೇರೆ ಬಾಯಲ್ಲಿ ಹೇಳಿದ್ರೆ ಅದು ಅಷ್ಟು ನಂಬ್ತಿರ್ಲಿಲ್ಲ ಇದು ನನ್ನ ಮನೇಲಿ ಒಳಗಡೆ ಸ್ಮೆಲ್ ಬಂತಲ್ಲ ಹಂಗಾಗಿ ನಂಬ್ತಿದ್ದೆ ಕುತ್ಕೊಳ್ಳಮ್ಮ ನಿಂಗೆ ಸ್ಮೆಲ್ಲೇ ಬಂದಿರ್ಲಿಲ್ಲ ಅಲ್ಲ, ಅಲ್ಲ ಬಂದು ಹೊಡೆದು ಇವ್ನ್ಗಿಲ್ವಂತೆ ಅದು ಹೊಡ್ದಿರ್ಬೇಕು ನಿಮ್ಮ ಮನೆಗೆ ಎತ್ಕೊಂಡು ಆಯ್ತು ಅದ್ರಲ್ಲೇ ಮಾಡು ಸಾಂಬಾರ್ ಹೋಗಿ ಹೋಗಿ ಇಂದ್ರಮ್ಮನ ಹಿಂದೆ ಕುತ್ಕೋತಿ ಅವ್ರಿಗ ಏನ್ ಅಶ್ವಿನಿ ಸುದೀಪ್ ಮುಂದೆನ ಅಷ್ಟು ಜಗಳಕ್ಕೆ ಹೋಗೋಳಲ್ಲ ಅವಳು ಬೇಜಾರಾಗ ಹೇಳ್ಕೊಂಡು ರಜೆ ಹೆಂಗಂದ್ರೆ ಹಂಗೆ ಬರ್ತಾನೆ ಏನ್ ಮಾಡ್ತಾನೆ ಅವ್ನು ಹಂಗೆ ಮಾತಾಡೋದು ಅವನು ಅವಾಗ ಸೀಸನ್ ಅಲ್ಲಿ ಹೋಗ್ತಾನಂತ ಗೊತ್ತು ಹೋಗ್ತಾನೆ ಅಂತ ಹೇಳಿ ನಾನು ಲೋಕಲ್ ಅಂತ ಹೇಳಿದ್ರು ಲೋಕಲ್ ಬಟ್ ಅವನೇನಿದೆ ಸ್ಟ್ರೀಟ್ ಆಗಿ ಹೇಳ್ತಾನೆ ಸ್ಟ್ರೈಟ್ ಆಗಿ ಹೇಳಿ. ಸ್ಟ್ರೈಟ್ ಆಗಿ ಹೇಳ್ತೀನಿ ಹೆಂಗಲ್ಲ ಇವತ್ತಲ್ಲಿ ಟೀ ಇಕ್ಕಕ್ಕೆ. ಕೆಳಗಡೆ ಉರಿಯೋದಾ ಟೀ ಆಯ್ತು ನಾನೆಲ್ಲ ಬರೀ ಇಂದ್ರಮ್ಮಗೆ ಮಾತ್ರ ಮಾಡ್ಕೊ ಬಂದಿರೋದು ಅನ್ಕೊಂಡಿದ್ದೆ ಇಂದ್ರಮ್ಮ ಏನೋ ಮಾಡ್ತಾ ಇದ್ರು ಅಮ್ಮ ಕೆಳಗಡೆ ಉರಿಯೋದಾ ಮತ್ತೆ ಅಲ್ವಾ ನಮ್ಮ ಮನೆಯಲ್ಲ ಒಂದು ಸಣ್ಣ ಇಂದ್ರಮ್ಮ ಹೊರಟೆ ಅಮ್ಮ ಅವ್ರಿಗೇನು ಫೀಲ್ ಆಗಲ್ಲ ಇಲ್ಲ ಪಾಪ ಅದೇ ಕೈ ಇಂದ್ರಮ್ಮ ತಗೊಂಡ್ ಮುಖಕ್ಕೆ ಹಾಕಮ್ಮ ಗೀತಮ್ಮಂಗ್ ಒಂದ್ ಹೇಳ್ತೀನಿ ಒಂದೇ ಏಟ್ ಹಿಂಗ್ ಹಾಕಮ್ಮ ಇವ್ರು ನೋಡಪ್ಪ ಮುಂದೆ ಬಗ್ಗೆ ಹೇಳ್ಕೊಳಕ್ ಆಗ್ದೆ ಆ ಧನ್ಯಲ್ಲ ಎತ್ಕೊಳಕ್ ಒಂದ್ ರೌಂಡ್ ಮಲ್ಗೆದ್ದೆ ನಿನಗಾಗ್ಲೇ ಕಾಲು ಹೋಗ್ಬಿಟ್ಟೈತೆ ಅರ್ಧ ನಮ್ಮಮ್ಮಂಗ ಆಗ್ಲೇ ಒಂದ್ ಕಾಲ್ ಔಟ್ ಅದ್ ಸುಮ್ನೆ ಕಲರ್ ತಾನೆಮ್ಮ ಲೆಫ್ಟ್ ಕಾಲ ರೈಟ್ ಕಾಲ ಅಲ್ಲ ಖಾರ ಇರಲ್ಲ ನಮ್ಮಮ್ಮಂಗ ರೈಟ್ ಕಾಲ್ ಔಟು ವೀಲ್ ಚೇರ್ ನಾನ್ ಯಾಕಮ್ಮ ಕೂಡಿಸ್ಲಿ ನೀನ್ ಯಾಕೆ ಕೂತ್ಕೊಂತೀಯ ಅಲ್ಲ ನೀನ್ ಬೇಡ್ದಿರೋದಕ್ಕೂ ಗಾಡಿ ತಗೊಂಡ್ ಹೋಗೋ ಅಂದಾಗೆಲ್ಲ ಗಾಡಿ ತಗೊಂಡ್ ಹೋಗಲ್ಲ ನಡ್ಕೊಂಡ್ ಹೋಗ್ತೀಯ ಯಾವಾಗ ನೀನ್ ನಡ್ಕೊಂಡು ಹೋಗೋ ಅಂದಾಗೆಲ್ಲ ಗಾಡಿ ಓಡ್ಸಕ್ ಬೇರೆ ಬರುತ್ತಾ ಡೌನ್ ಗಿಲ್ಸೋದೇನು ತಳಗೊ ಮುಯ್ ಅಂತ ಇಟ್ಕೊಂಡಿದ್ದ ಅವ್ನು ಇನ್ನೊಂದ್ ಗಾಡಿ ಬರ್ತಾ ಇದ್ದಾನೆ ನನ್ ಈ ಗಾಡಿ ಮೋಹನ್ ಗಾಡಿ ಬರ್ತೀನಮ್ಮ ಅಂತ ಅಪ್ಪ ಪುಣ್ಯ ಮೋಹನ್ ಗಾಡಿ ಹಾಳ್ ಮಾಡಿಲ್ವಲ್ಲ ನೀನು ಹರ್ಷಿತ್ ಕೇಳ್ದ ಹರ್ಷಿತ ಕೇಳ್ದ ಹರ್ಷಿತ ಬರಲ್ಲ ಕೊಡೋಣ ನೋಡಿಸ್ತೀನಿ ನಾನು ಹೆಂಗೋ ಬರ್ತೀನಿ ಬಾಡಿಗೆ ಹೋಗೋ ಅಂತೀನಿ ಎಂತ ನಗ್ತಾನೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಲ್ಲ ಸೀರೆ ಮತ್ತೆ ನಿಜ ಓಡಿಸ್ತಾರಾ ಓಡಿಸ್ತಾರೆ ಬಿಟ್ರೆ ಡೌನ್ಗೆ ಹೋಗೋದು ಭಯ
ವಾಪಸ್ ಮೇಲೆ ಎತ್ಕೊಂಡ್ ಬರ್ಲಿಲ್ಲ. ಸರಿ ಆಯ್ತು, ವಾಪಸ್ ಮೇಲ್ ಗಾಡಿ ಇನ್ನೇನ್ ಮತ್ತೆ ಹೆಂಗ್ ಬಂದಿರ್ಬೇಕು ಗೊತ್ತಾ, ಎರಡ್ ಕಾಲೇ ಇಟ್ಕೊಂಡೇ ಬಂದಿರೋದು. ಭಾರಿ ಪ್ರೋ ಡ್ರೈವರ್ ನೀನು. ಇರೋ ಈ ಮನೆ ಡೌನ್ ಇಳ್ಸಪ್ಪ ಸಾಕು ನೀನು. ಬೇಡಪ್ಪ ನಾನಂತೂ ನನ್ ಗಾಡಿ ಕೊಡೋದ ನಾನು. ಅಲ್ಲ ಇಂದ್ರಮ್ಮ ನಾನು ಹೋಗಿದ್ವಲ್ಲ ಟ್ರ್ಯಾಕ್ಟರ್ ಕೆಳಗೆ. ಅಲ್ಲ ಇಲ್ಲಿಂದ ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡ್ತೆ, ಅವಾಗ ನಮ್ಮಮ್ಮನ ಕಾಲ್ ನೋವಲ್ಲ. ಇಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋದ್ರೆ ಅಯ್ಯೋ ನಂಗೆ ಕಾಲ್ ನೋವು ಹಾಸಿಗೆ ಹಾರಿಸೋ ಅಂತೆ. ಇದೇನ್ ಖಾರ ಇರಲ್ಲ ಅದನ್ನೇ ಮತ್ತೆ ಯಾಕೆ ಮಗು ಮುಚ್ಕೊಂಡಿಲ್ಲ. ಈಗೆಲ್ಲ ಉರಿತ್ಯಾ ಕಾಳುನು ಬೇಳೆ ಎಲ್ಲ ಜೊತೆನ ಎಲ್ಲೋದ್ರು ಅವ್ರದ್ದು ಏನಂತ ಅಲ್ಲ ಧನ್ಯ ಇತ್ತಲ್ಲ. ಅಕ್ಕಿ ಆಮೇಲೆ ಹೆಸರು ಕಾಳು. ಅಯ್ಯೋ ಹೆಸರು ಕಾಳು ಆಮೇಲೆ ತೊಗರಿ ಬೇಳೆ. ಅಲ್ಲ ಬೆಳಿಗ್ಗೆ ತಿಂಡಿ ಓಡಾಗಿದ್ಲಂತೆ. ಹೆಂಗೇನು ಯಾರೋ ನಮ್ಮಮ್ಮ ತರನೇ ಕಣ್ಣು ಹೇಳೋದು ಯಾವನ್ ಗೊತ್ತಿರ್ತದೆ ಅಂತ ಬಿದ್ದಿರ್ತಾರೆ ಅನ್ನ ಹಾಕ್ತಾರೆ. ಬಾರು ಕುಟ್ಟು ಊಟಕ್ಕೆ ಕಣ್ಣಿಗೆ ಏನ್ ಬಿತ್ತು ಹೋದ್ರದಕ್ಕೆ ಕಣ್ಣೊಳಗಡೆ ಹೋಗಿದ್ದು. ಕುಟ್ಟು ಕುಟ್ಟು ಪೇಪರ್ ಬೇರೆ ಹಾಕ್ಸ್ಕೊತೀನಿ. ಇದೆಲ್ಲ ಇಪ್ಪತ್ತು ಅಂದ್ರೆ ಅವ್ನು ಎರಡೇ ಕುಟ್ತವನ್ ಅಲ್ಲಿ ನೋಡು ಅಮ್ಮ, ಎರಡಲ್ಲಿ ನೋಡು. ಅದು ಪುಡಿ ಆಗಿದ್ದು. ನನ್ ಮೇಲೆ ಹೇಳ್ಬಿಡು. ಉರಿಯಮ್ಮ ಚೆನ್ನಾಗಿರುತ್ತೆ ಉರಿ. ಅಲ್ಲ ಜಾಸ್ತಿ ದಿನ ಮಾಡಿದ್ರೆ ಉಳಿದಿದ್ರೆ ಇಲ್ಲ ಓಸತಿ ಮಾಡಿದಾಗ ನಾನು ಹಂಗೆ ಮಾಡಿ ಕೊಡ್ಲಿ ಆಮೇಲೆ ಕೂಡ ಬಿಡ್ತದೆ. ಮತ್ತೆ ಇದ್ರಲ್ಲಿ ಏನೇನ್ ಕುಟ್ತಿದತ್ತೆ? ಏ ಪೇಪರ್ ಹಾಕು ಕುಶಾಲ, ಎಲ್ಲ ಕೆಳಗಡೆ ಸರಿತಾ ಇದೆ ನೋಡೋದು. ಪೇಪರ್ ತಗೋಮ್ಮ. ಹಿಂಗ ಏನದು ಅಡಿಗೆ ಪೇಪರ್ ತಗೋಮ್ಮ. ಅಲ್ಲಿ ಗಲೀಜ್ ಮೇಲೆಲ್ಲ ಬಿದ್ರೆ ಸಾಂಬಾರ್ ಪುಡಿ ಹಾಳಾಗತ್ತೆ. ಕೊಡ್ರಿ ಅಂತ ಹೇಳ್ತೀವಿ. ಹಾಕ್ಬೇಡ ಕೆಳಗಡೆದೆಲ್ಲ ಹಾಕ್ಬೇಡ. ಕೇಳ್ತೀನಿ ಕೆಳಗಡೆ ಹಾಕಿ ಜಾಸ್ತಿ ತುಂಬಿದ್ರೆ ಕೆಳಗಡೆ ಇರ್ತದೆ. ಕಲ್ಯಾಣದಲ್ಲಿ ಅಣ್ಣಮ್ಮನ ಎಲ್ಲೋ ಮಾಡ್ತಾರಂತ. ಅಣ್ಣಮ್ಮನ ಎಲ್ಲೋ ಮಾಡ್ತಾರ. ಕರೆಕ್ಟಾಗಿ ಏನು ಮಾತಾಡಕ್ ಬರಲ್ಲ. ಏನ್ ಬಿಡಾಕ ಹೌದಾ? ನೀನು ಎಷ್ಟೊತ್ತಿಗೆ ಬರ್ತೀಯಾ? ಹೇಳೋದಲ್ಲ, ಹಾಂ 4:30 5. ಬೆಳಗ್ಗೆ ಎದ್ದೋಗ ಅಷ್ಟೊತ್ತಿಗೆ ಬೇಗ ಬಾ ಮಾಡ್ಕೊಂಡು. ನನ್ನ
ಇನ್ನೇನು ಎಷ್ಟು ತಂದ ಮಮ್ಮಿ ಓ ಇದನ್ನು ಹಾಕ್ಬೇಕಾ ಯಾಸು ಕಲ್ಲಿದ್ರೆ ಉರಿ ಇಕ್ಕಿದ್ರೆ ಸೀದೋಗ್ಬಿಟ್ರೆ ನೀನ್ ಇದೆಯಲ್ಲ ಮಾಡ್ಕೊಡು ಪುಳಿಯೋಗರೆ ವಾಂಗಿಬಾತ್ ಎಲ್ಲ ಮಾಡ್ಕೊಂಡ್ರು. ಇದು ಖಾರದ ಪುಡಿ ಇಲ್ಲ, ಈ ಸಾಂಬಾರ್ ಪುಡಿ ದಿವ್ಯಕ್ಕ ತಂದ್ಕೊಡು. ಆಕ್ಚುಲಿ ಆ ಥರ ಪುಳಿಯೋಗರೆ ಮಾಡಬೇಕು ಮನೇಲಿ, ಚೆನ್ನಾಗಿ ಐತೆ ಅಕ್ಕ. ಇವ್ರು ಇಂದ್ರಮ್ಮ ಮಾಡ್ತಿದ್ರು ಫಸ್ಟ್ ಹೊಯ್ಸಳ ಸರ್ಕಲಿನ ಮುಂದೆ ಸಕ್ಕತ್ತಾಗಿರುತ್ತೆ. ಅಲ್ವಾ? ಎಲ್ಲೂ ಗಮನ ನಾ ಬಂದಾಗ ಮಾಡ್ತಿದ್ರ ನಾನೇ ನೀನಾ ಯಾರೋ ಏನಾದ್ರೂ ಇಲ್ಲಿ ಇದ್ದಿದ್ರೆ ಅವ್ವ 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 ಅನ್ಕೊಂಡ್ ಫುಲ್ ಖಾಲಿ ಮಾಡ್ಬಿಟ್ಟಿರೋರು. ಇದನ್ನ ತೋರಿಸಿದ್ರು ಅವಳಿಗೆ, ಅವ್ವ 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 ಅಮ್ಮ ಅವ್ವ. ನಾವು ಅಭ್ಯಾಸ ಮಾಡಿದ್ರೆ ಅದು ಹಂಗ. ಅವಳ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ಬಿಡಿದಾಳ ಅದಕ್ಕೆ. ಊಟ ತಿನ್ಬೇಕಾದ್ರೆ ಹಾಲು ಕುಡಿಬೇಕಾದ್ರೆ ನಾವೇನು ಅಭ್ಯಾಸ ಮಾಡ್ತೀವೋ ಅದೇ ಅಭ್ಯಾಸ. ಮಿಂಚು ಮಾಡಿದ ಯಾವ ಭಾಗ ಅಲ್ಲಿ ಎಲ್ಲ ಪುಡಿ ಮಾಡಿದ ನಾವು ತೋರ್ಸಪ್ಪ. ಅರ್ಶಿನ ಹಚ್ಬೋದು. ಪುಡಿ ಮಾಡಿ ಸಾಕು ಪುಡಿ ಬಿಡು ಮರಣ ಮದ್ವೆಗೆ ಆಗುತ್ತೆ. ಇಟ್ಕೊಂಡ್ಬಿಡು. ಮೋಹನ ನಾನು ರುಬ್ಬಿದಣ ಅಂತ ಕೊಡ್ಬೇಕು. ಗೊತ್ತಿರಪ್ಪ ಏನ್ ಮಾಡಿ. ಮತ್ತೆ ಇನ್ಯಾವ ತರ ಮಾಡ್ಬೇಕತ್ತೆ? ಎಲ್ಲ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಥರ ಇದೆ. 2 kg ಸಾಂಬಾರು ಪುಡಿ ಮಾಡೋದಕ್ಕೆ, ಆಮೇಲೆ ಬೇರೆದು ಇದೆ ಮೆಣಸಿನ್ಕಾಯಿದು ಖಾರದ ಪುಡಿ ಮಾಡ್ಕೊಳ್ಳೋದಕ್ಕೆ. ಇದು ಸಾಂಬಾರು ಪುಡಿದು ಗಮ್ ಅಂತ ಇದೆ. ಏನೇನು ಹಾಕಿದ್ದಾರೆ ನೋಡ್ಕೊಳ್ಳಿ. ಧನ್ಯ ಪೌಡರಾ? ಬೇಡ ಬಿಡ್ನಂದ ನನ್ನ ಹತ್ರ ಐತೆ ಬಿಡ್ನಂದ ಸಾಕು. ಅಕ್ಕಿ ಎತ್ಕೊಂಡೋಳೆ ಕೇಳಿ ಎಲ್ಲಿ ಅಕ್ಕಿ ಅದನ್ನೇ ಕೇಳ್ತಾರೆ. ಮಿಲ್ಗೆ ಹಾಕ್ಸ್ಕೊಂಬಂದಿದ್ರು ಪುಡಿ ಎಲ್ಲ ಒಣಗಾಕಿ ಪುಡಿ ಮಾಡಿಸ್ಕೊಂಡಿದ್ದಾಯ್ತು. ಇವತ್ತು ಜಡಿ ಇದು ನಿಂಗ ತುಂಬಾ ದೊಡ್ಡ ಬಾಕ್ಸ್ ತಂದಿದ್ದಮ್ಮ ತುಕ್ಕೊಳಕ್ಕೆ. ಕೊಂಡು ಇಷ್ಟು ಪುಡಿ ವೇಸ್ಟ್ ಮಾಡ್ಕೊಂಡು ನೀನ್ ಜಲ್ದಿ ಹಿಡಿದ್ರೆ ಅರ್ಧ ಪುಡಿ ಇಲ್ಲೇ ಕೆಳಗೆ ಹಾಕ್ತಾ ಇದೀಯ ನೀನು. ನಮ್ ಚಿಕ್ಕಪ್ಪ ಮಾಡದ್ಕೋ ನೀನ್ ಮಾಡದ್ಕೋ ಚಿಕ್ಕಪ್ಪ ನೋಡಕ್ ಬರ್ತಾರ ಎಷ್ಟು ಅದಕ್ಕೆ ಹಾಳು ಮಾಡು. ಹಿಡಿಲಿ ಎಷ್ಟು ಪುಡಿ. ಯಾರೋ ಕಳ್ಳರು ಬಂದಿದ್ದಾರೆ. ನಿಮ್ಮ ಮನೆಗೆ ಕಳ್ತನ ಮಾಡಕ್ಕೆ ಇದೇನಿದು ಅರ್ಶಿನ ಕೊಂಬ? ಅದೇ ಅಕ್ಕಿ ಮೊನ್ನೆ ಅರ್ಶಿನ ಕೊಂಬು ಬೇರೆಯವ್ರ ಮೇಲೆ ಬೀಸ್ಕೊಂಡು ಹೋಗಿರ್ತಾರೆ ಗೊತ್ತಾ, ಅದು ಬಿಸಿಗೆ ಫಸ್ಟ್ ಸ್ಟಾರ್ಟಿಂಗ್ ಗಟ್ಟಿ ಆಗಿರ್ತದೆ. ಓಕೆ ಓಕೆ. ನಾವು ಇದು ಬಿಸಿ ಆಡಿಸ್ಲಿಲ್ಲ ಅಂದ್ರೆ ಹಂಗೆ ಆಗಲ್ಲ ಅದು. ಅದಕ್ಕೆ ಅವ್ರು ಅಲ್ಲೇ ಆಡಿಸ್ಲಿ ಅಂತ ಇಷ್ಟೊಂದು ಅನ್ಕೊಂಡ್ರಿ ಅಂತ ಅವ್ನು ಇಷ್ಟ ಹಾಕ್ಬೇಕು, ಹೆಚ್ಚಬೇಕು ಪುಡಿನ. ಹಂಗಲ್ಲ ಮನೆಗೆ ತಿನ್ನೋರಿಲ್ವಾ? ತಿನ್ನೋದಿಲ್ಲ. ಇವಾಗ ನೆಂಟ್ರು ಬರ್ತಾರೆ ನೋಡು, ನಮ್ಮ ಮನೆಗೆ ಡಬ್ಬಿ ಖಾಲಿ ಆಗ್ತಿರ್ತದೆ ರೇಷನ್ ಡೆಲಿವರಿ ಬಂದ್ಮೇಲೆ. ರಾಗಿ ಇಟ್ಟು ಯಾರು ಖಾಲಿ ಮಾಡಲ್ಲ. ಆಮೇಲೆ ಮುದ್ದೆ ತೋರಿಸಿ ಹಸಿಟ್ಟು ಖಾಲಿ ಆಗುತ್ತದೆ. ಕಸ ಬಂತು ಹಸಿಟ್ಟು ಆಗ್ತದೆ. ಅದು ನಿಮ್ಮದು, ಇದು ಇವ್ರದು, ನಿಮ್ದು ನಂದು ಇದೆಲ್ಲ. ಅದೇ ಎಲ್ಲ ನಿಂದೆ. ಬಾಣಂತಿಕೆ ಏನಿಲ್ಲ ಅಂದ್ರೂ ಇದನ್ನ ಒಂಚೂರು ಪುಡಿ ಉದುರಿಸಿ ಏನಾರ ಮಾಡ್ಕೊಡ್ಬೋದು. ಆ ಥರನೂ ಶಾಸ್ತ್ರ ಇದೆಯಾ? ಅಮ್ಮನ ಮನೆಯಿಂದ ಎತ್ಕೊಂಡು ಹೋಗ್ಬಾರ್ದು? ಇಲ್ಲ, ಪುಡಿ ಕೊಡ್ಬೋದು. ಪುಡಿ ಕೊಡ್ಬೋದು. ಪುಡಿ ನಮ್ಮ ಅಮ್ಮನ ಮನೆಯಿಂದ ನಿಮ್ ತಾತನ ಮನೆಯವರು ಮಾಡ್ತಾ ಇರ್ಲಿಲ್ಲ ಅವಾಗ ಎತ್ಕೊಂಡ್ಬರ. ಎಣ್ಣೆ ಅದು ಕೊಡಂಗಿಲ್ಲ. ಎಣ್ಣೆ, ಸೀಗೆಕಾಯಿ, ಹುಣಸೆಹಣ್ಣು, ಪೊರ್ಕೆ ಪರ್ಕೆ ಕೊಡಂಗಿಲ್ಲ. ತಗೊಂಡೋಗಂಗಿಲ್ಲ. ಚಾಕು ಅದು ಕೊಡಕ್ಕ ಕೊಟ್ಟೆ ಇದು ತುಂಬಿಡ್ಲ ಇದು ತುಂಬು ತುಂಬು ಹತ್ರಕ್ಕಿಕ್ಕೋ. ಚಲ್ತದೆ ಜಾಲ್ರಿ ಇತ್ತು ತೂತು.
ಅದೆಲ್ಲ ಹೆಂಗ್ ವೇಸ್ಟೇ ಮಾಡೋದು ಇವರು. ಬಟ್ಟೆ ಮೇಲೆಲ್ಲ ಮಾಡ್ಕೊಂಡಿದ್ಯಾ ಮೇಲೆ ಇಲ್ಲೆಲ್ಲ ಸ್ನಾನ ಮಾಡಿಲ್ವಾ ರಾತ್ರಿ ನೀನು? ಮಾಡಿಲ್ವಾ? ಮತ್ತೆ ಇನ್ನೆಂಗ ಅಲ್ಲೆಲ್ಲ ಓದ್ಬಿಡ್ತು ಡ್ರೆಸ್ ಚೇಂಜ್ ಮಾಡಿದ್ಮೇಲೆ. ಅಮ್ಕೋ ಒಳಗೆ ನೋಡ ಒಂದು ಬಾಣ್ಲಿನೇ ಆ ಡಬ್ಬಕ್ಕೆ ಹಾಕೋದು. ನೀರ ಹಸಿಟ್ಟನ್ನ ಇಲ್ಲೇ ಇಟ್ಬಿಟ್ಟು ಹೋಗು. ಆಮೇಲೆ ಹಾಕು ಫುಲ್ಲು, ಆಮೇಲೆ ಅಂಕು ಓದ್ತದೆ. ಆಮೇಲೆ ಹಾಕು. ನಂಗಿಂತ ದೊಡ್ಡವಳು ಅವಳು. ಏನಪ್ಪ ತಂದೆ? ಅವ್ನು ನಾನು ಎಲ್ಲಿರ್ತೀನಿ ಅಲ್ಲಿದ್ರೆ ಅವ್ನು ಕೇಳು. ಓಡೋಗ್ತಾನೆ. ನಾನು ಅವನ್ನ ಕೇಳ್ತಾನೆ ಇಲ್ಲ ಈ ಸರಿ ಓದು ಅಂತ ಅಂದ್ರು ಓಡೋಡು. ಹೌದಾ? ಅವ್ನು ಹಿಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲಮ್ಮ, ಅಲ್ಲಿ ಬರೀಬೇಕಲ್ಲ, ಅದು ಇಂಪಾರ್ಟೆಂಟು. ನಾನು ಬಂದಾಗಿಂದ ಅವ್ನು ನನ್ನ ಮುಂದೆ ಕೂತಿದ್ರೆ ಓಡ್ ಹೋಗ್ತಾನೆ, ಒಳ್ಳೆ ಕಳ್ಳ ಪೊಲೀಸ್ ಆಟ ಆಡ್ದಂಗೆ. ನಿನ್ ದೊಡ್ಡ ಮಗನೂ ಕಾಲು ಇಡ್ತಾ ಇಲ್ವಲ್ಲ, ಅದೇ ನಂಗೆ ಆಶ್ಚರ್ಯ ಆಗ್ತಾ ಇರೋದು. ನಾನಿಬ್ರು ಏನು ಕೇಳ್ತಾನೆ ಇಲ್ಲ ಈ ಸರಿ ಓದಿ ಅಂತ. ಆದ್ರೂ ನಿನ್ ದೊಡ್ಡ ಮಗನು ಯಾರು? ಏನಕ್ಕೆ? ಇಲ್ಲೇ ಬಿಟ್ಟೋಗಿದ್ದ, ಇಲ್ಲಿ ಬಿಟ್ಟು ತಗೊಂಡು ನಾನ್ ಕೊಟ್ಟಿದ್ದು. ಹ್ಮ್, ನಾನೇ ಕೊಟ್ಟು ಕಳ್ಸಿದ್, ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದ. ಆದ್ರ ಹೆಸರು ಏನೋ ವಡೆ ಅಂತ ಇದೆಯಲ್ಲ, ವಡೆ ಸೋಪ್ ಬಿಟ್ಟು ಹೋಗ್ತಾ ಇದೆಯಾ ತಗೊಳ್ಳೋ ಎತ್ಕೊಂಡು ಹೋದ. ರಾತ್ರಿ ಆದ್ರೆ ಎತ್ತಿಕ್ಕಿಲ್ಲ, ಬೆಳಗ್ಗೆ 10 ಗಂಟೆ ಆದ್ರೂ ಎತ್ತಿಕ್ಕಿಲ್ಲ, ರಶ್ ಅಲ್ಲೇ ಬಿದ್ದದೆ. ಅವನು ಬೈದಿರೋದು ಚಿಕ್ಕಪ್ಪನ ಗೊತ್ತಿಲ್ಲ. ಇವಾಗ ಇಡೀ ನಿನ್ ಮಗನ್ ರೆಡ್ ಹ್ಯಾಂಡ್ ಆಗಿ ಏನ್ ಹೇಳಿ ನನಗ್ ಗೊತ್ತಿಲ್ಲ, ಸೀರಿಯಸ್ ಆಗಿ. ನಿನ್ ಬೇಕಾದ್ರೆ ಆಣೆನೂ ಮಾಡ್ಬಿಡ್ತೆ ಬಿಡು, ಸುಳ್ಳು. ಮಾಡಕ್ ಹೋಗಲ್ಲ, ನಂಗೆ ಗೊತ್ತಿದ್ದಿತ್ತು. 3 ಹೊತ್ತು ಇಯರ್ಪಾಡ್ಸ್ ಹಾಕೊಂಡಿರ್ತಾನೆ, 3 ಹೊತ್ತು ಚಚ್ತಾನೆ ಸ್ನ್ಯಾಪ್ ಅಲ್ಲಿ. ಅಕ್ಕ ಅಲ್ಲ ಕೇಳಿ ಇಡಿ, ನಾನ್ ಕೇಳೋಲ್ಲ. ಏನ ಏನ ನನ್ನ ಹಳ್ಳಿ ಆಗಿದ್ಕೆ ಯಾವನಾಗಿದ್ರೆ ಇಷ್ಟೊತ್ತು ಕಾಯ ನೀನ್ ಏನ್ರ ಬೇಡ, ನಾನು ಬೇಡ. ನಿಮ್ಮ ಹಳ್ಳಿಯನ್ನ ನಾನ್ ಸಹಿಸ್ಕೊತಾ ಇದೀನಿ. ಮುಚ್ಚೇಳೆ ಸುಮ್ಮನೆ ಇರೋ, ಆ ಮಾತು ನೀನ್ ಹೇಳಲೇಬೇಡ, ತಪ್ಪು ನಿಂದು. ಒಂದೇಳು ಪ್ರತಿಯೊಂದು ಏನ್ ಹೇಳ್ಬೇಕು ಒಂದು ಹುಡ್ಗ ಅಂತನೂ ಅಲ್ಲ, ಏನಿಲ್ಲ ಚೆನ್ನಾಗಿ ಬಾಯಿಗೆ ಇರ್ತಾರೆ. ಸುಳ್ಳು ಇದೆಲ್ಲ. ಗಂಡ ಒಂದೇ ಒಂದ್ ಲೋಟ ತಂದ್ಕೊಟ್ಟಿಲ್ಲ. ಇದೆಲ್ಲ ಮಾಡ್ಬಿಟ್ರೆ ನಿಮ್ ಹಳ್ಳಿಯ ಒಳ್ಳೆಯವ್ರು ಅಂತಾನ? ಇದೆಲ್ಲ ನೀನೇನಂದಿದ್ದು ಕೊಡ್ಸಿದ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದ್ ಲೋಟ ನೀರು ನೀರ್ ಕೊಟ್ಬಿಟ್ರೆ ಒಳ್ಳೆ ಅವನ ಬಗ್ಗೆ ಮಾತಾಡಂಗೆ ಇಲ್ಲ, ಮಾತಾಡಂಗೆ ಇಲ್ಲ. ಸ್ಪಂದಿಸ್ತವ್ರೆ ಕೈ ಹಿಡಿದು ಮುಂದೆ ನಡೆಸೋನೆ ಗಂಡ. ಆಯ್ತು ಬಿಡಮ್ಮ, ಇಲ್ಲ ನಾನೇ ಕೆಟ್ಟವಳು. ಅಮ್ಮ ತಾಯಿ, ಯಾರು ಕೇಳಿದ್ರು ಮೆಜಾರಿಟಿ ನಿಂದೆ ಬರೋದಿಲ್ಲ. ಆಯ್ತು ಕಣ, ಒಂದ್ ಓಟ್ ಹಾಕೋಣ, ಒಂದ್ ಓಟ್ ಹಾಕೋಣ. ಚಿಕ್ಕ ಮಕ್ಳು ಕೇಳೋಣ. ಅದೇನೆ ಯಶುಗೂ ನಿಂದು ಪಕ್ಕ ನಿಲ್ಸ್ಬಿಟ್ಟು ಹಾಕೋಣ ಓಟು. ಬರೋದೇ ನಿಂದೆ ತಪ್ಪು, ಅವ್ನ್ ರೈಟ್. ನಮ್ಮ ಅತ್ತೆ ಕೇಳೋಣ. ನಿಮ್ಮ ಅತ್ತೆ ಸೊಸೆ ನಿಮ್ಮ ಅತ್ತೆ ಇನ್ನೇನ್ ಮಾಡೋದು, ಸೊಸೆ ಮಗನ ಜೊತೆ ಬಾಳ್ಸ್ಬೇಕಲ್ಲ. ಮಗ ನಿಂಗೆ ಆಮೇಲೆ ಹೇಳ್ತೀನಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಸೊಸೆ ತಗ ಬರ್ತಾಳೆ. ಇನ್ನ ಮುನ್ಸ್ಕೊಂಡು ಸರಿ ಆಯ್ತು, ದಿವ್ಯಾಕನ್ ಕೇಳೋಣ. ಅವನೇನು ತಮ್ಮನ್ ಬಿಡ, ತಮ್ಮನ್ ನಾವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ನಮ್ಮ ಅಮ್ಮನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ದಿವ್ಯಾಕ. ನಾವು ಕಡೆ ನೀನೇ ಇಲ್ಲ ಇಲ್ಲ ಇಲ್ಲ, ಯಶು ಅವರು ಸೈಲೆಂಟ್ ಕಿಲ್ಲರ್. ನಾನ್ ಮಾತಾಡ್ತೀನಿ ಅಂತ ಕಿಲ್ಲರು ಇಲ್ಲ. ನೀನ್ ಸಹಿಸ್ಕೊತಾ ಇದ್ದಾನಲ್ಲ ಅದನ್ನ, ನೀನ್ ಏನಾರ ಹೇಳಿದ್ರು ಸಹಿಸ್ಕೊತಾ ಇದಲ್ಲ ಅದು. ಪಾಪ ಅಯ್ಯಪ್ಪ, ಅಲ್ಲ 5 ನಿಮಿಷ ಬಂದಿದ್ನಲ್ಲ ಪಾಪ ಅಡಿಗೆ ಮನೆಗೆ ಅದಿರ್ಲಿ ನೋಡಕ್ಕೆ ಅಂತ ಸೀರೆ ಉಡ್ಸ್ಕೊಂಬರಕ್ ಬಂದಾಗ
ಅಳಿಯ ಕೇಳ್ಬೇಕಾಗಿತ್ತು ಕೇಳ್ದ ಏನು? ಮಾಡ್ಬೇಕಂಟಿ ಹೆಲ್ಪ್ ಮಾಡ್ಲಾ ಅಂಟಿ ಯಾವಾಗ? ಅದೇ ನೀನ್ ಸೀರೆ ಅರ್ಷಿತನ್ ನೋಡಿ ಸಾಕು ಮಾಡ್ತಾರೋ ಬಿಡ್ತಾರೋ ಮಾತಲ್ಲಿ ಮಾಡ್ಬಿಡ ತಕ್ಷಣ ಹೇಳಿದ್ರೆ ಮಾಡ್ತಾರೆ ನಾವ್ ಹೇಳಿಲ್ಲ ಅಂದ್ರೆ ಅದು ತಪ್ಪಲ್ವಾ ನಂದು ಆಯ್ತು ಬಿಡಪ್ಪ, ಅವರೇ ಒಳ್ಳೆಯವರು, ನಾನೇ ಕೆಟ್ಟವಳು. ಅಲ್ಲ ಆ ವಿಡಿಯೋ ಸಿಗ್ಲಿ ಆಫೀಸರ್ ಹಂಗೆ ಬಿಡ್ತಾನೆ, ಹಂಗೆ ಕುಣ್ಸ್ ಕಳಿಸ್ತಾರ ಕೆಲ್ಸನ. ಓ ಬಿಡಪ್ಪ, ಹಾರ್ಡ್ ವರ್ಕರ್ ಸರಿನಾ? ಹ್ಮ್. ಈಗ ನೀನ್ ಹೆಂಗ್ ಮಾಡ್ತಿದ್ದೆ ಕೆಲ್ಸಕ್ಕೆ ಅಷ್ಟೊತ್ತಿಗೆ ಹೋಗ್ಬೇಕು, ನಿಂಗೆ ಗೊತ್ತಾ ನಂಗೆ ಎಷ್ಟ್ ಬೈತಾರೆ ಅಂತ. ಆಡಾಳು ಏನ್ ಕಮ್ಮಿ ಇಲ್ಲ ಅವನ ನಾಷ್ಟ ಮಾಡಿಲ್ಲ ಅಂದ್ರೆ ಬೇಡ ಬಿಡ ಅಂಟಿ ನಾನು ಓದ್ತೀನಿ ಅಂತ ಹೋಗಿ ನೀಟಾಗಿ ಹೇಳ್ಬಿಟ್ಟಾದ್ರು ಹೋಗ್ತಾನೆ. ಇವಳ ಮುಖನೇ ಇವಳು ಸಹಿಸ್ಕೊಂತ ಇರೋದೇ ಅಯ್ಯಪ್ಪ. ಡೈಲಾಗ್ ಸ್ಟೇಟ್ಮೆಂಟ್ ಆಗ್ಬೇಡ. ನೀನ್ ಹಾಕ್ಲ ಏನ್ ಇಲ್ದಿದ್ದಲ್ಲ ಇರೋದ್ನ ಹೇಳಿ. ನಂದಿನಿ ಅಮ್ಮ ನನ್ ಪರ. ಓ ಅಂತದಿಲ್ಲ, ಆಯಮ್ಮನ ನನ್ನ ಹತ್ರನೇ ಎಷ್ಟೋ ಸತಿ ಏನಂತ ಹಿಂಗೇನೆ ಪಾಪ ಅವನಾಗೆ ನಿಜ. ಚಿಕ್ಕ ಆಯಮ್ಮ ಹೇಳಿದ್ ಅರ್ಥ ಮಾಡ್ಕೊಂಡಿಲ್ಲ ನೀನು. ಚಿಕ್ಕ ಮಕ್ಳಿಂದ ಬ್ರೆಜರೇಟಿಗೆ ಹಾಕಿದ್ರೆ ನಿಂದೆ ತಪ್ಪು. ಏನ್ ತಪ್ಪು ನೋಡ್ ಎಷ್ಟೊಂದಿದೆ ಕಣೆ ನಿಜ. ಹಠ ಚಿಕ್ಕಪ್ಪಂಗೆ ಹೆಂಗ್ ಬೈದೆ ಗೊತ್ತಾ ಬಿಡಿ, ಅದು ಬೇಡ. ಸರಿ ನಿಜ, ನಮ್ ಚಿಕ್ಕಪ್ಪನ ಇಲ್ಲ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವನು ನೀನಮ್ಮನ್ ತಗಮ್ಮ ನಾನು ಕರೆಕ್ಟ್ ಆಗಿ ನಾನು ಅಡ್ಜಸ್ಟ್ ಏನಿಲ್ಲ, ನಮ್ ಚಿಕ್ಕಪ್ಪನೇ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.